ಬಲು ವಿಶೇಷವಾದ ಆ ಸ್ವಾಮಿ ಅಯ್ಯಪ್ಪನ ಶ್ರೀಧರ್ಮಶಾಸ್ತಾನ ಶಬರಿಗಿರಿಯಲ್ಲಿನ ಮತ್ತೊಂದು ಮಹೋನ್ನತವಾದ ವಿಚಾರ ಮಣಿಮಂಟಪ. ಮಣಿಮಂಟಪ ಎಲ್ಲಿದೆ ಎಂದೇ ಗೊತ್ತಿಲ್ಲ ಎಂದು ಬಹಳಷ್ಟು ಸ್ವಾಮಿಗಳು ಇರುವಾಗ ಆ ಒಂದು ಮಾಳಿಗೆಪುರ ತಮ್ಮನ ಸನ್ನಿಧಾನದ ಆ ಮೇಲ್ಗಡೆ ಭಾಗದಲ್ಲಿ ಏನಿದೆ, ಎಡಭಾಗದಲ್ಲಿ ಆ ನವಗ್ರಹಗಳಿದೆ. ನವಗ್ರಹಗಳ ಎಡಭಾಗಕ್ಕೆ ಒಂದು ಚಿಕ್ಕದಾದ ಹೆಂಚಿನ ಮನೆಯಂತೆ ಒಂದು ಮಣಿಮಂಟಪ ಅಂತಿದೆ. ಅಲ್ಲಿ ಸ್ವಾಮಿ ಅಯ್ಯಪ್ಪನ ಸಂಪೂರ್ಣವಾದ ಜನ್ಮ ವೃತ್ತಾಂತದವೂ ಕೂಡ ಆ ಒಂದು ಇದರಲ್ಲಿದೆ. ಅಲ್ಲಿ ಕೆಲ ಕಾಲ ತಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕುಳಿತುಕೊಂಡು ಆ ಸ್ವಾಮಿ ಅಯ್ಯಪ್ಪನನ್ನ ಧ್ಯಾನ ಮಾಡಿ, ತಾವು ಧ್ಯಾನ ಮಾಡೋದು ಆ ಭಗವಂತನಿಗೆ ಸಮರ್ಪಣೆ ಆಗುತ್ತೆ. ವರ್ಷದ 6 ದಿನಗಳು ಮಾತ್ರ ಅಲ್ಲಿ ಪೂಜೆಗಳು ನಡೆಯುತ್ತೆ. ಅದರಲ್ಲೂ ವಿಶೇಷವಾಗಿ 5 ದಿನಗಳ ಕಾಲ ಆ ಒಂದು ತಿಡಂಬು ಉತ್ಸವ ಮತ್ತು ವಿಶೇಷವಾದ ವಿಚಾರಗಳಿರುತ್ತೆ. ಆ ವಿಚಾರಗಳು ಸಂಪೂರ್ಣವಾಗಿ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತ್ಯೇಕವಾಗಿ ಇದೆ. ಅದರ ಲಿಂಕನ್ನು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ. ಮಣಿಮಂಟಪದ ಮುಂದೆ ಕುಳಿತು ಧ್ಯಾನ ಮಾಡಿ ಅಲ್ಲಿ ಭಸ್ಮವನ್ನು ಹಾಕಿ ಆ ಒಂದು ಪ್ರದೇಶವನ್ನು ಮಾಲಿನ್ಯ ಮಾಡಬೇಡಿ. ಸ್ವಾಮಿ ಶರಣಂ. ಭಸ್ಮವನ್ನು ಹಾಕಿದರೆ ಮಾಲಿನ್ಯ ಅಂತ ಹೇಳ್ಬೇಡಿ, ಅದೆಲ್ಲರೂ ತುಳಿತಾರೆ, ಅದನ್ನು ಎಲ್ಲೆಲ್ಲ ಹಾಕ್ತಾರೆ. ಏನು ಮಾಡಬೇಕು ಅಂತ ವಿಚಾರಣೆ ಗೊತ್ತಿಲ್ಲದಾಗ ಯಾರೋ ಒಬ್ರು ಮಾಡ್ತಾರೆ ಅಂತ ಆ ತಪ್ಪನ್ನು ಮಾಡಬೇಡಿ. ಸ್ವಾಮಿ ಶರಣಂ.